ಬೆಂಗಳೂರಲ್ಲಿ ನೂರಾರು ಎಕರೆ ಭೂಮಿ ಮೇಲೆ ವಕ್ಫ್ ಬೋರ್ಡ್ ಕಣ್ಣು ಹಾಕಿದೆ. ಬಂಗಾರದಂತಹ ಭೂಮಿ ಮೇಲೆ ವಕ್ಫ್ ಕಣ್ಣು ಹಾಕಿದೆ. ವಕ್ಫ್ ಆ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ನೋಡ್ತಾ ಇದೆ ಅಂತ ಹೇಳಲಾಗಿದೆ. ಗೆಜೆಟ್ ದಾಖಲೆಗಳಲ್ಲಿ ಇದನ್ನ ವಕ್ಫ್ ಆಸ್ತಿ ಅಂತ ಉಲ್ಲೇಖ ಮಾಡಿಸಿಕೊಳ್ಳಲಾಗಿದೆ. ನೂರಾರು ಕೋಟಿ ಬೆಲೆ ಬಾಳೋ ಜಾಗ ಹಾಗಾದ್ರೆ ವಕ್ಫ್ಗೆ ಸೇರಿದ್ದ? ಭೂಪಸಂದ್ರ ಗೊಲ್ಲಹಳ್ಳಿಯ ಒಟ್ಟು 196 ಎಕರೆ ಈಗ ವಕ್ಫ್ಗೆ ಸೇರಿರೋದಂತೆ. ಹಾಗಂತ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಡಾಲರ್ಸ್ ಕಾಲೋನಿ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ ಅದು. ಬೆಂಗಳೂರಿನ ಡಾಲರ್ಸ್ ಕಾಲೋನಿನಲ್ಲಿ ಸೈಟ್ ರೇಟ್ ಹೇಗಿದೆ ನಿಮಗೆ ಗೊತ್ತು ವೀಕ್ಷಕರೇ. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಭೂಪಸಂದ್ರದಲ್ಲಿ ಇರ್ತಕ್ಕಂಥದ್ದು ಜಾಗ 196 ಎಕರೆ. 196 ಎಕರೆಯನ್ನ ಈಗ ವಕ್ಫ್ ಬೋರ್ಡ್ ತನಗೆ ಸೇರಿದ್ದು ಅಂತ ಕ್ಲೈಮ್ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಭೂಪಸಂದ್ರದ 196 ಎಕರೆ ಜಾಗವನ್ನ ಕೂಡ ವಕ್ಫ್ ಬೋರ್ಡ್ ಈಗ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇದೆ ಅಂತ ಹಾಗೆ ಹೇಳೋದಕ್ಕೆ ಅವ್ರ ಹತ್ರ ಏನ್ ದಾಖಲೆ ಇದೆಯಂತೆ? ಜೊತೆಗೆ ಅಲ್ಲಿ ಈಗ ಏನ್ ಪರಿಸ್ಥಿತಿ ಇದೆ? ಆ ಲ್ಯಾಂಡ್ ಯಾರಿಗೆ ಸೇರಿದ್ದಾಗಿದೆ? ಈಗ ಏನ್ ಪರಿಸ್ಥಿತಿ ಇದೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗ 196 ಎಕರೆ ಈ ಭೂಪಸಂದ್ರದಲ್ಲಿ ಇರುವ ಜಾಗವನ್ನ ವಕ್ಫ್ ನಮ್ದಂತೇನೋ ಈಗ ಗೆಜೆಟಲ್ಲಿ 1965 ಗೆಜೆಟ್ನಲ್ಲಿ ಈಗ ನಮೂದನೆ ಮಾಡಿದೆ. ಹೀಗಾಗಿ ಈಗ ಒಂದು ಭೂಪಸಂದ್ರ ಜಾಗದಲ್ಲಿ ಈಗ ಹಲವಾರು ಮನೆ ಕಟ್ಟಿದ್ದಾರೆ. ಹಿಂದೂ ಮುಸ್ಲಿಂ ಬೇರೆ ಬೇರೆ ಧರ್ಮದವರಿಗೆ ಮನೆ ಕಟ್ಟಿದ್ದಾರೆ. ಅಲ್ಲಿ ಜಾಗವನ್ನು ವಶಕ್ಕೆ ಪಡೆದುಕೊಂಡ್ರೆ ಬಟ್ ಇದೀಗ ವಕ್ಫ್ ನಮ್ದೆ ಅಂತ ಹೇಳಿದೆ. ಹೀಗಾಗಿ ಅಲ್ಲಿಯ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡ್ ಒಂದು ಮನವಿ ಸಹ ಮಾಡುತ್ತೆ. ಅಂದರೆ ಈ 196 ಜಾಗವನ್ನು ಈಗ ಅಲ್ಲಿ ಜನರು ವಾಸ ಮಾಡ್ತಿದ್ದಾರೆ, ನಾವು ನೋಟಿಸ್ ಕೊಡೋಕ್ಕಾಗಲ್ಲ. ಬಟ್ ಪರಿಹಾರ ಜಾಗ ಕೊಡಬೇಕಂತ ನಮ್ಮ ಕಡೆ ವಕ್ಫ್ ಬೋರ್ಡ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೆ. ಯಾಕಂದರೆ ಒಂದ್ಸದೆ ವಕ್ಫ್ ಅಂದರೆ ಅದು ವಕ್ಫ್ ಅಂದರೆ ಅದು ಜಾಗ ವಕ್ಫ್ಗೆ ಸೇರುತ್ತೆ. ಹೀಗಾಗಿ ಸರ್ಕಾರ ಇದನ್ನು ಗಮನಕ್ಕೆ ಕೇಳಬೇಕಾಗುತ್ತೆ. ಯಾಕಂದರೆ ತುಂಬ ಜಾಗವನ್ನು ವಕ್ಫ್ ಆಸ್ತಿಯನ್ನು ಸರ್ಕಾರವೇ ವಶಪಡಿಸಿಕೊಂಡಿದೆ, BDAದವರು ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ನಮಗೆ ತುಂಬ ವಕ್ಫ್ ಜಾಗವನ್ನು ಬೇರೆ ಬೇರೆ ಇಲಾಖೆದ ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ಬೇರೆ ಜಾಗವನ್ನು ನಮಗೆ ಪರಿಹಾರ ನೀಡಬೇಕು ಅಂತ ಒಂದು ಕಡೆ ವಕ್ಫ್ ಮಾಜಿ ಅಧ್ಯಕ್ಷ ಸಫಿ ಸಾದಿ ಅವರು ಹೇಳಿದ್ದಾರೆ. ಅದರಲ್ಲಿ ಭೂಪಸಂದ್ರದ 2 ಎಕರೆ ಜಾಗವನ್ನು ಇದೀಗ ಕೋರ್ಟಲ್ಲಿ ಕೇಸ್ ನಡೆದಿದೆ. ಅಂದರೆ HK ಮುನಿಯಪ್ಪ ಅವರ ಮನೆ ಮುಂದೆ 2 ಎಕರೆ ಜಾಗ ಇದೆ. ಆ ಒಂದು ಜಾಗದಲ್ಲಿ ಈಗ ಕೇಸ್ ನಡೆದಿದೆ. ಒಟ್ಟು 196 ಅಂದರೆ ಆ ಒಂದು ಭಾಗದಲ್ಲಿ ಬಂಗಾರದ ಬೆಲೆ ಇದೆ. ಒಂದು ಏನು ಸೈಟಿಗೆ ತುಂಬ ರೇಟ್ ಇದೆ. ಆದರೆ ಈಗ ವಕ್ಫ್ ಅಂತ ಒಂದು ಕಡೆ ಗೆಜೆಟಲ್ಲಿ ನಮೂದೇ ಆಗಿದೆ. ಹೀಗಾಗಿ ಆ ಒಂದು ಭಾಗದ ಜನರಲ್ಲೇ ಒಂದು ಕಡೆ ಭಯಭೀತರಾಗಿದ್ದಾರೆ. ಶ್ರೀಲಕ್ಷ್ಮಿ, ಸಂಬಂಧಪಟ್ಟಂತೆ ಅಬಕಾರಿ DC ಲಾಂಗ್ ಲೀವ್ ಅಲ್ಲಿ ತೆರಳಿದ್ದಾರೆ. ಅಬಕಾರಿ DC ರವಿಶಂಕರ್ ಲಾಂಗ್ ಲೀವ್ ಹೋಗ್ಬಿಟ್ಟಿದ್ದಾರೆ. ಡಿಸೆಂಬರ್ 2ನೇ ತಾರೀಕಿನವರೆಗೂ ಕೂಡ ರಜೆ ಹಾಕಿ ಎಸ್ಕೇಪ್ ಆದ್ರ. ಲೋಕಾಯುಕ್ತದಲ್ಲಿ ದೂರು ದಾಖಲಾಗ್ತಾ ಇದ್ದ ಹಾಗೇನೆ ಲಾಂಗ್ ಲೀವ್ ಹಾಕಿ ಎಸ್ಕೇಪ್ ಆಗಿದ್ದಾರೆ ಅಬಕಾರಿ DC. ಪ್ರತಿಕ್ರಿಯೆಗೆ ಕರೆ ಮಾಡಿದ್ರು ಕೂಡ ಫೋನ್ ಪಿಕ್ ಮಾಡ್ತಾ ಇಲ್ಲ ರವಿಶಂಕರ್ ಅವರು. ದೂರುದಾರ ಪುನೀತ್ ಆರೋಪಗಳು ಹಾಗಾದ್ರೆ ಸತ್ಯವಾ? ಭಯದಿಂದ ರಜೆ ಹಾಕಿದ್ದಾರೆ ಅಬಕಾರಿ DC ರವಿಶಂಕರ್. ಅವರ ವಿರುದ್ಧದ ಆರೋಪಗಳಿಗೆ ಉತ್ತರ ಯಾಕೆ ಕೊಡ್ತಾ ಇಲ್ಲ? ಇದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಒಟ್ಟಿನಲ್ಲಿ ಈಗ ಅಬಕಾರಿ DC ರವಿಶಂಕರ್ ಅವರ ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ನೀವು ಸ್ವಂತ ಇರೋದು ಈಗ ಬೆಂಗಳೂರಲ್ಲಿ ಪ್ರಾಪರ ಸರ್? ರಾಮನಗರ. ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ರಿಟೈರ್ಡು. ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 8ನೇ ತಾರೀಕು ಯೂನಿಫಾರ್ಮ್ ಇದೆ. ಎಲ್ಲ ರಜಾ ಕೊಟ್ಟಿರೋದು? ರಜಾ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಇರೋದೇ ಇಬ್ಬರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್ ಒಬ್ಬರು, ಚಂದ್ರ ಮಳವಳ್ಳಿಯಿಂದ. ನಾನು ಪರ್ಮನೆಂಟ್ ಅಲ್ಲ. ನೀವು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಅಬಕಾರಿ DC 15 ದಿನ ಲಾಂಗ್ ಲೀವ್ ಹಾಕಿ ತೆರಳು ಬಿಟ್ಟಿದ್ದಾರೆ ಅಂತ. ಸೊ ಏನೆಲ್ಲ ನಡೆದಿದೆ ಹಾಗಾದ್ರೆ ಇಲ್ಲಿ? ಶ್ರೀಲಕ್ಷ್ಮಿ, ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಏನಿತ್ತು ಆ ಬಗ್ಗೆ ಬೆಳಗ್ಗೆಯಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು. ಏನು ದೂರುದಾರ ಪುನೀತ್ ಅವರು 2 ದಿನಗಳ ಹಿಂದಷ್ಟೇ ಲೋಕಾಯುಕ್ತ ಕಚೇರಿಗೆ ದೂರನ್ನ ಸಲ್ಲಿಸಿದ್ರು. ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಥವಾ ವೈನ್ ಸ್ಟೋರ್ ಏನಾದ್ರು ತೆರಿಬೇಕು ಅಂದ್ರೆ ಲೈಸೆನ್ಸ್ ಪಡ್ಕೋಬೇಕು. ಆ ಲೈಸೆನ್ಸ್ ಪಡ್ಕೋಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಲಂಚವನ್ನ ಕೊಡಬೇಕು ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು.
ಮಾಡಿತ್ತು. ದೂರುದಾರ ಪುನೀತ್ ಕೂಡ ಏನ್ ಲೈಸೆನ್ಸ್ಗಾಗಿ ಸಾಕಷ್ಟು ಅರ್ಜಿಯನ್ನ ಸಲ್ಲಿಸಿದ್ರು. 4 ಬಾರಿ ಅರ್ಜಿ ರಿಜೆಕ್ಟ್ ಆದ ಕಾರಣಕ್ಕಾಗಿ 5ನೇ ಬಾರಿ ಲಂಚ ಕೇಳುವಂತ ಆಡಿಯೋವನ್ನ ಸಹಿತ ಏನು ಲೋಕಾಯುಕ್ತರಿಗೆ ದೂರನ್ನ ನೀಡಿದ್ರು. ಆ ದೂರು ದಾಖಲಾದ ಬೆನ್ನಲ್ಲೇ ಮಂಡ್ಯ ಲೋಕಾಯುಕ್ತ DC ರವಿಶಂಕರ್ ಅವರು ಲಾಂಗ್ ಲೀವ್ ಅಲ್ಲಿ ತೆರಳಿರುವಂತದ್ದು. ಜೊತೆಗೆ ಏನು ಪ್ರತಿಕ್ರಿಯೆಗಾಗಿ ಅವ್ರಿಗೆ ಫೋನ್ ಮೂಲಕ ಸಂಪರ್ಕ ಮಾಡೋದ್ರ ಪ್ರಯತ್ನ ಮಾಡಿದ್ರು ಕೂಡ ಅವರು ಫೋನ್ ಅನ್ನ ಪಿಕ್ ಮಾಡ್ತಾ ಇಲ್ಲ. ಈ ನಡೆಯನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆಡಿಯೋದಲ್ಲಿ ಮಾತನಾಡಿರುವಂತದ್ದು ರವಿಶಂಕರ್ ಅವರ ಅನ್ನೋ ಒಂದು ಅನುಮಾನಕ್ಕೆ ಕಾರಣ ಆಗ್ತಿರುವಂತದ್ದು. ಜೊತೆಗೆ ಈಗಾಗಲೇ ಅವ್ರಿಗೆ ಭಯ ಶುರುವಾಗಿದೆಯಾ ಅಂತ, ಯಾಕೆಂದ್ರೆ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿ ಏನು ಲಂಚ ಅಲ್ಲಿ ಏನು ಅಬಕಾರಿ ಇಲಾಖೆಯಲ್ಲಿ ನಡೀತದೆ ಅನ್ನೋದು ಕೂಡ ಅಲ್ಲಿ ಪ್ರಸ್ತಾಪ ಆಗಿರುವಂತದ್ದು. ಜೊತೆಗೆ ರಾಜಕಾರಣಿಗಳ ಹೆಸರನ್ನು ಕೂಡ ಹೇಳಿ ಅವ್ರಿಗೂ ಕೂಡ ಪಾಲ್ ಹೋಗುತ್ತಾ ಅನ್ನೋ ಒಂದು ಆ ಮಾತುಗಳನ್ನು ಕೂಡ ಆಗಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ರವಿಶಂಕರ್ ರಜೆ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅನುಮಾನ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಮೆಡಿಕಲ್ ಬೇಲ್ ಮೇಲೆ ಹೊರಗಿರೋ ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನ್ಗಾಗಿ ಅಂದ್ರೆ ಅವರು ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ಬೇಲ್ ಸಿಕ್ಕಿದ್ರೆ ಸಾಕಪ್ಪ ಅಂತ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ SPP ಬಳಿ ಪ್ರಮುಖ ಅಸ್ತ್ರ ಒಂದಿದೆ. ಬೇಲ್ಗೆ ಬ್ರೇಕ್ ಹಾಕೋದಕ್ಕೆ ಈಗ ಪ್ಲಾನ್ ಮಾಡಿದ್ದಾರೆ. ಬೆನ್ನು ನೋವಿನ ಸಮಸ್ಯೆಯ ಕಾರಣ ನೀಡಿ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡುತ್ತಿದ್ದಾನೆ. ಆರೋಪಿಗೆ ಮತ್ತೆ ಜೈಲಿಗೆ ಹೋಗಲು ಸುತಾರಾಮ್ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ರೆಗ್ಯುಲರ್ ಬೇಲ್ ಪಡೆಯಲೇಬೇಕೆಂದು ಒದ್ದಾಡುತ್ತಿದ್ದಾನೆ. SPP ಬತ್ತಳಿಕೆಯಲ್ಲಿದೆ ಆ ಪ್ರಮುಖ ಅಸ್ತ್ರ. ಡಿ ಬೇಲ್ ಕ್ಯಾನ್ಸಲ್ಗೆ ಪ್ರಸನ್ನಕುಮಾರ್ ಪ್ಲಾನ್. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು SPP ಪ್ರಸನ್ನಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸದ್ಯ ಪ್ರಸನ್ನಕುಮಾರ್ಗೆ ಪ್ರಮುಖವಾದ ಅಸ್ತ್ರ ಸಿಕ್ಕಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೇ ಇರುವುದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು SPP ಸಜ್ಜಾಗಿದ್ದಾರೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಮುನ್ನ ದರ್ಶನ್ ಆಪರೇಷನ್ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. ಹಾಗಾದರೆ ದರ್ಶನ್ ಆಪರೇಷನ್ ಸಂಬಂಧ SPP ಮಾಡಲಿರುವ ವಾದವೇನು ಅನ್ನೋದನ್ನು ನೋಡೋದಾದರೆ, ದರ್ಶನ್ ವಿರುದ್ಧ ಆಪರೇಷನ್ ಅಸ್ತ್ರ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ 4 ವಾರ ಆಗಿದೆ. BGS ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ಕೊಲೆ ಆರೋಪಿಗೆ BP ಇದೆ ಎಂದು ನೆಪ ಮಾಡಲಾಗುತ್ತಿದೆ. ದರ್ಶನ್ಗೆ BP ಇದೆ ಎಂದು ಬಿಮ್ಸ್ ನೀಡಿದ ವರದಿಯಲ್ಲಿಲ್ಲ. ತುರ್ತು ಆಪರೇಷನ್ ಆಗಲೇಬೇಕು ಎಂದು ಕಾರಣ ನೀಡಿ ಮೆಡಿಕಲ್ ಬೇಲ್ ಪಡೆಯಲಾಗಿದೆ. ಮೂತ್ರ ನಿಯಂತ್ರಣದ ಸಮಸ್ಯೆ, ಪಾರ್ಶ್ವವಾಯು ಸಮಸ್ಯೆ ಕಾರಣ ನೀಡಲಾಗಿದೆ. ಆದರೆ ಎಷ್ಟು ಅಪಾಯದ ಸಾಧ್ಯತೆಗಳಿದ್ರೂ ಆಪರೇಷನ್ ಮಾಡಿಲ್ಲ. 4 ವಾರಗಳಿಂದ BGSನಲ್ಲಿದ್ದರೂ BP ನಿಯಂತ್ರಿಸಲು ಆಗಲಿಲ್ವೇ ಎಂದು ವಾದ ಮಂಡಿಸಲು SPP ಪ್ರಸನ್ನಕುಮಾರ್ ಪ್ಲಾನ್ ಮಾಡಿದ್ದಾರೆ. ಎಂದು ಕೋರ್ಟ್ನಲ್ಲಿ SPP ಪ್ರಸನ್ನಕುಮಾರ್ ವಾದದ ಮೇಲೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್ B ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.